ಬೆಳಗ್ಗೆಯಿಂದ 1:30 ಗಂಟೆ 2 ಗಂಟೆ ಅಷ್ಟು ನಡೆದಿದ್ದೀನಿ. ಇಲ್ಲೂ ಕೂಡ ಸಭೆಯಲ್ಲೂ ಕೂಡ ಅವ್ರು ಏನೇನು ಗ್ರೀವೆನ್ಸಸ್ ಇದೆ ಎಲ್ಲರೂ ಕೂಡ ಕೇಳಿ ಒಂದು 25-30 ಜನ ಕೇಳಿ ಎಲ್ಲರದ್ದು ಫೋನ್ ನಂಬರ್ ತೆಗೆದುಕೊಂಡಿದ್ದೀನಿ. ಯಾರ್ಯಾರು ಫೋನ್ ನಂಬರ್ ಕೊಟ್ಟಿದ್ದಾರೆ, ಯಾರು ಹೆಸರು ಕೊಟ್ಟಿದ್ದಾರೆ ಅವ್ರಿಗೆಲ್ಲ ಮತ್ತೆ ವಾಪಸ್ಸು ನಮ್ಮ ಅಧಿಕಾರಿಗಳು ಅವ್ರ ಹತ್ರ ನೇರವಾಗಿ ಇಂಡಿವಿಜುವಲ್ ಆಗಿ ಮಾತಾಡಿ ಅವರ ಗ್ರೀವೆನ್ಸಸ್ನೆಲ್ಲ ಅಟೆಂಡ್ ಮಾಡ್ತಾರೆ. ಇನ್ನು ಯಾರಿಗಾರು ಏನಾದ್ರು ಗ್ರೀವೆನ್ಸಸ್ ಇದ್ರೆ 1533 ಅದಕ್ಕೆ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳಿದ್ದೀನಿ. ಇವತ್ತು ಹೇಳ್ತಾ ಇದ್ದೀನಿ, ಮತ್ತೆ ಯಾರಿಗಾರು ಗ್ರೀವೆನ್ಸಸ್ ಇಲ್ಲಿ ಬರಕ್ ಆಗ್ಲಿಲ್ಲ ಅಂತಂದ್ರೆ ನಿಮ್ದು ಏನಾದ್ರು ಸಮಸ್ಯೆ ಇತ್ತು ಅಂದ್ರೆ 1533ಗೆ ಫೋನ್ ಮಾಡಿ, ಅಲ್ಲಿ ರೆಕಾರ್ಡ್ ಮಾಡ್ಕೊಳ್ತಾರೆ, ನಿಮ್ಮ ವಿಚಾರನ ತಿಳ್ಕೊಳ್ತಾರೆ. ನಾವು ಒಂದೇ ರೀತಿ ಅಟೆಂಡ್ ಮಾಡೋಂಥ ವ್ಯವಸ್ಥೆನ ನಾವು ಮಾಡ್ತೀವಿ. ಬಹಳ ಸಂತೋಷ. ಇವತ್ತು ಮಾರ್ಕ್ನಲ್ಲಿ ಎಲ್ಲ ಈ ಭಾಗಕ್ಕೆ ಸಂಬಂಧಪಟ್ಟಂತ ಎಲ್ಲ ನಾಗರಿಕರನ್ನ ಸ್ಪಂದಿಸಿ ಸಾವಿರಾರು ಜನ ಬಂದಿರೋದು ಬಹಳ ಸಂತೋಷ. ಇಲ್ಲಿ ಅನೇಕ ಗ್ರೀವೆನ್ಸಸ್ ಹೇಳಿದ್ದಾರೆ. ಬಹಳ ವರ್ಷದಿಂದ ನಮ್ಮ ಸ್ವಿಮ್ಮಿಂಗ್ ಪೂಲು ನಿಂತೋಗ್ಬಿಟ್ಟಿದೆ. ಇಲ್ಲಿ ನಂಜುಂಡಪ್ಪನವರ ಅವಧಿಯಲ್ಲಿ ಬೇಕಾದಷ್ಟು ಕೆಲಸ ಆಗಿರೋದನ್ನೆಲ್ಲ ಸ್ಮರಿಸ್ಕೊಂಡಿದ್ದಾರೆ. ಇಲ್ಲಿ ಬೇಕಾದಷ್ಟು ಅರ್ಧದ ಕೆಲಸ ಆಗಿ ಮಕ್ಕಳು ಆಟ ಆಡೋಂಥದ್ದು, ಯೋಗ ಜಾಗ, ಟಾಯ್ಲೆಟ್ಸ್ಗಳು ಮತ್ತು ಇದ್ಯಾವುದೋ ಒಂದು ಸ್ಮಾಲ್ ಟ್ರೈನು ಎಲ್ಲ ಕೂಡ ಅರ್ಧದಕ್ಕೆ ನಿಂತಿದೆ. ಇದು ನೋಡಿದ್ರೆ ನನಗೆ ಮನಸ್ಸು ಬಹಳ ನೋವಾಗ್ತದೆ. ಅದು ಚಿಂತೆ ಇಲ್ಲ, ಇದಕ್ಕೆಲ್ಲ ನಾನು ಸರಿ ಮಾಡಿಸೋ ಕೆಲಸ ಇದೆ. ವಿಶ್ರಾಂತಿ ಜಾಗಗಳು ಎಲ್ಲ ಕೂಡ ಇದು ಡಿಸಾರ್ಡರ್ಡ್ ಆಗಿದೆ, ಇದನ್ನೆಲ್ಲ ಸರಿ ಮಾಡೋಂಥ ಕೆಲಸ ಮುಂದಕ್ಕೆ ನಾವು ಮಾಡ್ತೀವಿ. ಖಂಡಿತ ಮಳೆ ನೀರು ಕೆಲಸ, ರಸ್ತೆ ಸದ್ಯಕ್ಕೆ ಇಲ್ಲಿ ಬಂದೆಲ್ಲ ಕೇಳ್ತೇನೆ, ಎಲ್ಲ ಅಟೆಂಡ್ ಮಾಡ್ತೀವಿ. ಅದಕ್ಕೆ ನಾನು ಏನು ಅವ್ರ ಗ್ರೀವೆನ್ಸಸ್ ಏನಿದೆ ಅಂತ MLAಗಳು ಕೊಡೋದು ಬೇರೆ, ಲೀಡರ್ಗಳು ಕೊಡೋದು ಬೇರೆ. ಬಟ್ ಸಾರ್ವಜನಿಕರಿಗೆ ಧ್ವನಿ ಇರಬೇಕು. ಅವರ ಧ್ವನಿ ಸರ್ಕಾರಕ್ಕೆ ಮುಟ್ಟಬೇಕು, ಸರ್ಕಾರ ಅವ್ರಿಗೆ ಸ್ಪಂದಿಸಬೇಕು. ಇದೇ ನಮ್ಮ ಉದ್ದೇಶ. ಸೊ ಅದಕ್ಕೆಲ್ಲ ನಾಗರಿಕರಿಗೆ ನಾನು ಕಾಲ್ ಕೊಟ್ಟು ಪ್ರತಿ ಶನಿವಾರ ಭಾನುವಾರ ಬೆಳಿಗ್ಗೆ ಹೊತ್ತು ಹೋಗಿ ಅವ್ರಿಗೆ ರಜೆಗಳಿರ್ತದೆ ಸಾಮಾನ್ಯವಾಗಿ, ಅವನ್ನೆಲ್ಲ ಭೇಟಿ ಮಾಡೋಂಥ ವ್ಯವಸ್ಥೆನ ನಾನು ಮಾಡ್ತೀನಿ. ಗುತ್ತಿಗೆದಾರರು ಹೇಳ್ತಾರೆ ಸರ್, ಇಲ್ಲಿ ಬಿಲ್ ಪಾವತಿ ಮಾಡೋ ಕಮಿಷನ್ ಅವ್ರು ಹೇಳಿದ್ರು 10 ವರ್ಷದಿಂದ ಪಾಪ ಗುತ್ತಿಗೆದಾರರಿಗೆ ಕಮಿಷನ್ ಕೊಡಲಿಲ್ಲ MLAಗೆ ಅಂತ ಪಾಪ ಅವ್ರು ಹೇಳ್ಕೊಂಡು ನೋವು ಹೇಳ್ಕೊಂಡು ಏನು ಮಾಡ್ತಾರೆ ಅದನ್ನ ಫೈಂಡ್ ಔಟ್ ಮಾಡ್ತಾರೆ. ಇವತ್ತು ಜನರ ಸಮಸ್ಯೆ ಆಲಿಸಕ್ಕೆ ಬಂದ್ರಿ, ಆದ್ರೆ ಆರಂಭದಲ್ಲೇ ಶಾಸಕರು ಅಸಮಾಧಾನ ಹೊರ ಹಾಕಿದ್ರು ಸರ್. ಪಾಪ ಅವ್ರಿಗೆ ರಾಜಕಾರಣ ಮಾಡ್ಬೇಕು ನೋಡಿ. ಪಾಪ RSS ಸಂಸ್ಥೆಗೆ ಅಗೌರವ ತರುವಂಥ ಕೆಲಸ. ಇಲ್ಲಿ RSSಗೂ ಇದಕ್ಕೆ ಟೊಪ್ಪಿ ಹಾಕೊಂಡು ಪ್ಯಾಂಟ್ ಹಾಕೊಂಡು ಅವ್ರದ್ದೇ ಆದಂಥ ಒಂದು ಸಂಸ್ಥೆಯನ್ನು ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಇದು ನನಗಲ್ಲ ಅವಮಾನ, ಆ ಸಂಸ್ಥೆಗೆ ಅವಮಾನ. ಆ ಸಂಸ್ಥೆ ಇತಿಹಾಸ ಇದೆ. ಇಲ್ಲಿ ಬಂದು ಶಾಸಕರಾಗಿ ಬಂದು ಮಾತಾಡ್ಬೋದಾಯ್ತು. ಈಗ ನೋಡಿ ಎಲ್ಲ ಪೊಲೀಸವರು, ಜನ, ನಾಗರಿಕರೇ ಅವ್ರಿಗೆ ಓಡಿಸ್ತಾ ಇದ್ದಾರೆ. ನಾವ್ಯಾರೋ ಅದಕ್ಕೆ ಮುಟ್ಟಕ್ಕೆ ಹೋಗ್ತಾರೆ. ಅಷ್ಟು ಜನಕ್ಕೆ ರೋಷ ಆಗ್ಬಿಟ್ಟಿದೆ. ಇರ್ಲಿ ಬಿಡಿ, ಅದನ್ನ ಏನಾದ್ರು ಚುನಾವಣೆ ಆದ್ಮೇಲೆ ನಾನು ಟಾರ್ಗೆಟ್ ಆಗಿದ್ದೀನಿ ಅಂತ ಇದ್ರು ಸರ್. ನೋಡ್ರಿ, ನಾನು ಯಾವ್ದಕ್ಕಿಂದನೂ ಇದೆಲ್ಲ ಬೆಂಗಳೂರು ಇಲ್ಲಿ ಇರೋದನ್ನೆಲ್ಲ ನೀವೇ ನೋಡಿದ್ದೀರಾ. ಇಲ್ಲಿ ಪಬ್ಲಿಕ್ ಇನ್ವಿಟೇಷನ್ ಎಕ್ಸ್ಟೆಂಡ್ ಮಾಡಿದ್ವಿ. ಇದು ಯಾವುದು ಗೌರ್ಮೆಂಟ್ ಶಿಲಾನ್ಯಾಸ ಮಾಡೋಂಥ ಶಿಲಾನ್ಯಾಸ ಮಾಡೋದು, ಇದು ಗ್ರೀವೆನ್ಸಸ್. ಒಬ್ಬ ಚೀಫ್ ಮಿನಿಸ್ಟರ್ ಹೋಗ್ತಾರೆ, ಡೆಪ್ಟಿ CM ಹೋಗ್ತಾರೆ, ನೋಡ್ತಾರೆ, ರಸ್ತೆ ಇರ್ತದೆ. ಗ್ರೀವೆನ್ಸಸ್ಗೆ ಯಾರು ಬೇಕಾದ್ರೂ ಬರ್ಬೋದು. ಪ್ರತಿನಿಧಿಗಳಿಗೆ ಏನು ಗೌರವ ಕೊಡಬೇಕು ಖಂಡಿತ ನಾವು ಕೊಡ್ತೀವಿ. ಈಗ ಇಲ್ಲಿ ಬಂದು ನೋಡಿದ ತಕ್ಷಣ ಇಲ್ಲಿ ನಾವು ನಿನ್ನೆ ನೋಡಿದ್ರಿ ನೀವು, ಅಲ್ಲಿ ಇರ್ಷಾದ್ ಬಂದಿದ್ರು, ಬೇರೆಯವ್ರು ಬಂದಿದ್ರು, ಸ್ಟೇಜ್ ಮೇಲೆ ಕೂತ್ಕೊಂಡು ಅವ್ರು ನೋವು ಹೇಳ್ಕೊಂಡು ಮಾತಾಡಿದ್ರ ಪಬ್ಲಿಕ್ ಮಾತಾಡಕ್ ಬಿಟ್ಟು. ಅಸೆಂಬ್ಲಿಲಿ ಇದೆ ಚಾನ್ಸು. ನಿನ್ನೆ GPA ಮೀಟಿಂಗ್ ಇತ್ತು, ಅಲ್ಲಿ ಚಾನ್ಸ್ ಇತ್ತು. ಅಲ್ಲಿ ಬಂದು ಏನು ಬೇಕೋ ಪಾಪ ಅವರ ದುಃಖ, ದುಮಾನ, ನೋವು, ಸಂತೋಷ ಎಲ್ಲ ವ್ಯಕ್ತಪಡಿಸ್ಬೋದಾಯ್ತು. ಅದಕ್ಕೆ ಬರಲಿಲ್ಲ. ಪಾಪ ಪಬ್ಲಿಸಿಟಿ ಬೇಕು, ನೀವು ಪಬ್ಲಿಸಿಟಿ ಕೊಡ್ತೀರಿ ಅಂತ ಹೇಳಿ ಬಂದಿದ್ದಾರೆ. ಶಿವಕುಮಾರ್ ಅವರು ಒಂದು ಆರೋಪ ಮಾಡಿದ್ದು, ಅವರನ್ನ ಹೊರಸೋಕೆ ಖಲಗ್ಪುರದಿಂದ, ರಾಮನಗರದಿಂದ ಕರೆಸಿದ್ದಾರೆ ಅಂತ ಲೋಕಸಭಾ ಚುನಾವಣೆ ಆದ್ಮೇಲೆ ಟಾರ್ಗೆಟ್ ಮಾಡಿದ್ದೀರಿ ಅನ್ನುವಂಥದ್ದು ಸರ್ ಅವರ ಆರೋಪ. ಸುಳ್ಳು ರೇಪ್ ಕೇಸ್ಗಳು ಹಾಕ್ತಿದ್ದಾರೆ ಅಂತ ಸರ್ಕಾರನೇ ರೆಡಿ ಮಾಡ್ತಿದೆ ಅಂತ ಆರೋಪ ಮಾಡ್ತಾರೆ. ಅದು DK ಶಿವಕುಮಾರ್ ಸೋಲಿಸಿದ ನಂತರದಲ್ಲಿ ಹೌದಾ? ಬಹಳ ಸಂತೋಷ. ಅವ್ರಿಗೆ ಆ ಭಾವನೆ ಇತ್ತು ಅಂತಂದ್ರೆ ಅದಕ್ಕೆಲ್ಲ ಏಜೆನ್ಸಿಗಳಿದೆ, ಏಜೆನ್ಸಿಗೆ ಏನ್ ಬೇಕು ಫೈಲ್ ಮಾಡಿ. No. I am attending regularly. Last year also, in every assembly segment I have gone there. Last year also, every assembly segment I have gone there. ಮನೆಗೆ ಬಂದು ಸರ್ಕಾರ ಸೇವೆಗಿರ್ಲಿ ಸಹಕಾರ ಅಂತ ಹೇಳಿ ಎಲ್ಲಾ ಕ್ಷೇತ್ರದಲ್ಲೂ ಪಾಪ ನೀನು ಹೊಸದಾಗಿ ಬಂದಿದ್ಯಮ್ಮ ಕೇಳೋ ಎಲ್ಲರಿಗೂ ಕೂಡ ಐ ಹ್ಯಾವ್ ಡನ್ ಎ ಪ್ರೋಗ್ರಾಮ್.
ಈಗೂ ಕೂಡ ಈ ರೀತಿ ಪ್ರೋಗ್ರಾಮ್ ಮಾಡ್ತಾ ಇದ್ದೀನಿ. ನನಗೆ ನನ್ನ ರೆಸ್ಪಾನ್ಸಿಬಿಲಿಟಿ ಸರಿ ಇದೆ. MLA ಮಾಡ್ತಾರೋ MP ಮಾಡ್ತಾರೋ ಇನ್ನೊಬ್ರು ಮಾಡ್ತಾರೋ ಅದು ನನಗೆ ಮುಖ್ಯ ಅಲ್ಲ. ಆಸ್ ಎ ಬೆಂಗಳೂರು ಡಿಸ್ಟ್ರಿಕ್ಟ್ ಮಿನಿಸ್ಟರ್ ನಾನು ನನ್ನ ಡ್ಯೂಟಿ ನಾನು ಮಾಡ್ತೀನಿ.